ನಿಮಿಷ ಯಾವುದು ಒಂದೇ ನಿಮಿಷ ಕೂತ್ಕೊಳ್ಳಿ. ಹೋಗೋದು ಒಂದು ನಿಮಿಷ ಕೂತ್ಕೊಳ್ಳಿ. ಕೇಳಿ, ಒಂದು 15-20 ನಿಮಿಷದಲ್ಲಿ ನಾನು ಕಾರ್ಯಕ್ರಮ ಮುಗಿಸ್ತೀನಿ. ಇಲ್ಲಿ ಕೇಳಿ, ಮಾತಾಡ್ದೆ ಯಾರು ಇಲ್ಲ, ನೀವು ಮಾತಾಡಿದ್ರೆ ನಾನು ಮಾತಾಡಲ್ಲ, ನಾನು ಮಾತಾಡ್ತಾರೆ ನೀವು ಮಾತಾಡಂಗಿಲ್ಲ. ಸೈಲೆಂಟ್. ಪ್ರತಿಯೊಬ್ಬರ ಜೀವನದಲ್ಲಿ ಆರೋಗ್ಯ ಅನ್ನುವಂಥದ್ದು ಬಹಳ ಮುಖ್ಯ. ಇವತ್ತು ನಾವು ಎಷ್ಟು ಆರೋಗ್ಯವಾಗಿದ್ದೇವೆ ಅನ್ನೋದಕ್ಕಿಂತ ಆರೋಗ್ಯವನ್ನ ಹೇಗೆ ಪಡ್ಕೊಳ್ಬೇಕು ಅನ್ನೋದು ಅಷ್ಟೇ ಬಹಳ ಮುಖ್ಯ. ಇವತ್ತು ನಾವು ಆರೋಗ್ಯದಿಂದ ತಿಳ್ಕೊಂಡ್ಬಿಟ್ಟಿವಿ, ಗುಳಿಗೆ ನೋಡೋದೊಂದೇ ಅಂತ ತಿಳ್ಕೊಂಡ್ಬಿಟ್ಟಿವಿ. ಆರೋಗ್ಯ ಮೈಗೆ ನೋವು ಅಂತ ಒಂದು ಗುಳಿಗೆ ತಗೊಳ್ಳೋದು, ಆಂಟಿಬಯೋಟಿಕ್ ಗುಳಿಗೆ ತಗೊಳ್ಳೋದು, ಏನಾದ್ರು ಸ್ವಲ್ಪ ಗಾಯ ಅಂತ ಹೇಳಿದ್ರೆ ಆಸ್ಪತ್ರೆಗೆ ಹೋಗೋದು, ಅಲ್ಲಿ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಹೈ ಡೋಸ್. ಇವತ್ತು ನಮ್ಮ ದೇಹ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಏನಾದ್ರೂ ಇಂಜೆಕ್ಷನ್, ಹೈ ಪವರ್ ಇಂಜೆಕ್ಷನ್ ತಗೊಂಡ್ರೆ ಮಾತ್ರ ನಾವು ಆರಾಮಾಗಿ ಕಿವಿ ಇದ್ರಿಲ್ಲ, ಆ ಸ್ಥಿತಿ ಬಂದಿದ್ದೀವಿ. ಕೇವಲ 65 ವರ್ಷದ ಒಳಗೆ ನಮ್ಮ ಜೀವ ಹೋಗ್ತಾ ಇದೆ. ಹಾಗಾಗಿ ಒಂದು ಯೋಗ ಮತ್ತೆ ಆಯುರ್ವೇದದ ಪದ್ಧತಿಗಳ ಮೂಲಕ ನಮ್ಮ ಜೀವವನ್ನ ದೀರ್ಘಕಾಲದಲ್ಲಿ ಹೇಗೆ ನಾವು ಇಟ್ಕೊಳ್ಬಹುದು, ಹೇಗೆ ನಾವು ಉತ್ತಮ ರೀತಿಯಲ್ಲಿ ನಮ್ಮ ಆರೋಗ್ಯವನ್ನ ಕಾಪಾಡಬಹುದು ಅನ್ನುವಂಥದ್ದನ್ನ ಇವತ್ತು ಹದಿಕೊಳ್ಳಿ. ಚೇರ್ ಮೇಲೆ ಕೈಗಳ ರೀತಿ ಸಿನಿಮಾದಲ್ಲಿ ಮಾತಾಡಬೇಡಿ, ಕಣ್ಣು ಮುಚ್ಚಿ, ಎಲ್ಲರ ಕಣ್ಣು ಮುಚ್ಚಿ. ನೀವು ಮಾತಾಡಬಾರ್ದು, ಯಾರು ಕೂಡ ಕಣ್ಣು ಮುಚ್ಚಿ, ಎಲ್ಲರೂ ಕೂಡ ಕಾನ್ಸಂಟ್ರೇಷನ್. ಮಾತಾಡೋದು ಯಾರು ಸರಿ. ಎಲ್ಲ ಹೇಳಿ. ಹೇಳ್ಕೊಟ್ಟಂತ ಹೇಳಿ. ಸಹನಾವವತ ಸಹನೌ ಭುನಕ್ತ್ವ ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಅಸತೋ ಮಾಂ ಸದ್ಗಮಯ ತಮಸೋ ಮಾಂ ಜ್ಯೋತಿರ್ಗಮಯ ಮೃತ್ಯೋರ್ಮಾಂ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಮಾತೃದೇವೋ ಭವ ಪಿತೃದೇವೋ ಅತಿಥಿದೇವೋ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಅಂತರಿಕ್ಷಕಂ ಶಾಂತಿ ದೈವರ್ಕ್ಷಕಂ ಶಾಂತಿ ಭಾವರ್ಕ್ಷಕಂ ಶಾಂತಿ ಜೀವರ್ಕ್ಷಕಂ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಹೀಗೆ ಒಂದು ಬಾರಿ ನಮ್ಮ ತಂದೆ ತಾಯಿಗಳನ್ನ ಮನಸ್ಸಿನಲ್ಲಿ ನೆನೆಸ್ಕೊಳ್ಳಿ. ನಿಮಗೆ ವಿದ್ಯೆ ಬುದ್ಧಿ ಕೊಟ್ಟು ಕಾಪಾಡಿದಂತಹ ಗುರುಗಳನ್ನು ಒಮ್ಮೆ ನೆನೆಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನ ನೆನೆಸ್ಕೊಳ್ಳಿ. ಅವರೆಲ್ಲರಿಗೂ ಕೂಡ ಒಮ್ಮೆ ನಮಸ್ಕಾರ ಬಂದು ಒಮ್ಮೆ ಬಾರಿ ಸ್ಥಿರವಾಗಿ ನಮಸ್ಕಾರವನ್ನು ಮಾಡಿ. ಈ ಭೂಮಿ ಮೇಲೆ, ಈ ಜಗತ್ತಿನ ಮೇಲೆ, ಜೀವನ ತಾಳಿನ ಮೇಲೆ ತಂದೆ ತಾಯಿಗಳು, ನಮಗೆ ವಿದ್ಯೆ ಬುದ್ಧಿ ಕೊಟ್ಟಂತಹ ಗುರುಗಳು
ತಂದೆ ತಾಯಿಗಳು ಜೀವ ಕೊಡ್ತಾರೆ, ತಂದೆ ತಾಯಿಗಳ ನಂತರದಲ್ಲಿ ನಮಗೆ ಗುರುಗಳು ಜೀವನ ಕೊಡ್ತಾರೆ. ನಮ್ಮ ಮನೆ ದೇವರು ನಮ್ಮನ್ನ ಕಾಪಾಡಿ ಒಳ್ಳೆಯ ಒಂದು ಜೀವನವನ್ನ ಮಾಡಲಿಕ್ಕೆ ಈ ಭೂಮಿ ಮೇಲೆ ನಮಗೆ ಸದಾವಕಾಶ ಸಿಗುತ್ತೆ. ಅಂತ ಸದಾವಕಾಶವನ್ನು ಪಡೆದುಕೊಂಡಂತ ನಾವುಗಳೇ ಧನ್ಯರು. ಇರುವಷ್ಟು ದಿನಗಳ ಕಾಲ ನಗುನಗುತ್ತ ಮಾನಸಿಕ ಒತ್ತಡದಿಂದ ಮುಕ್ತರಾಗಿ ಇರುವಂತಹ ಸಂಸಾರಿಕ ಜೀವನದಲ್ಲಿ ಸಂತೋಷಮಯವಾಗಿರುವುದೇ ನಿಜ ಜೀವನ ಅಂತ ಹೇಳ್ತಾ, ಎರಡು ಕೈಗಳನ್ನ ಹೊಂದಿಸಿ ಆ ಒಂದು ಶಾಖವನ್ನ ನಿಮ್ಮ ಕಣ್ಣಿನ ಮೇಲ್ರಪ್ಪೆ ಮೇಲೆ ಇಟ್ಕೊಳ್ಳಿ. ಎರಡು ಕಣ್ಣುಗಳ ಮೇಲೆ ಆ ರಪ್ಪೆಯ ಮೇಲೆ ನಿಮ್ಮ ಹಸ್ತವನ್ನು ಇಟ್ಕೊಳ್ಳಿ. ಮನಸ್ಸು ಸಂಪೂರ್ಣವಾಗಿ ಶಾಂತಿಪೂರ್ಣ ಆಗೋದನ್ನ ಗಮನಿಸಿ. ನಂತರ ನಿಮ್ಮ ಎರಡು ಅಂಗೈಗಳನ್ನ ಕಣ್ಣಿನ ಮುಂದೆ ಇಟ್ಟು ನಿಧಾನವಾಗಿ ಕಣ್ಣನ್ನ ತೆರೆಯುತ್ತಾ ನಗುಮುಖದಲ್ಲಿ ನಿಮ್ಮ ಅಂಗೈಗಳನ್ನ ಅವಲೋಕಿಸ್ತಾ ಹೋಗಿ. ಕರಕಲೆ ವಸಂತಲಕ್ಷ್ಮಿ, ಕರಕುಲ ಸರಸ್ವತಿ, ನೀವು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾಯಕದಲ್ಲಿ ನಿಮ್ಮ ಕೈಗಳನ್ನು ನಾವು ಬಳಕೆ ಮಾಡ್ತೇವೆ. ಕೈಗಳು ಹೇಗೆ ಶಕ್ತಿಯುತವಾಗಿರ್ತವೆ, ನಮ್ಮ ಕೆಲಸ ಅಂತ ಸಾರ್ಥಕತೆಯಾಗಿ ಅದು ಸರಳವಾಗಿ ಬದಲಾಗ್ತಾ ಹೋಗ್ತದೆ. ಸ್ಲೋಲಿ ಓಪನ್ ಯುವರ್ ಐಸ್. ನಿಧಾನವಾಗಿ ನಿಮ್ಮ ಕಣ್ಣನ್ನು ತೆರೆಯಿರಿ. ಬಿ ಹ್ಯಾಪಿ, ನೋ ಪಿಟಿ. ಯಾರು ಜೀವನದಲ್ಲಿ ನಗುನಗುತ್ತಾ ಸಂತೋಷದಾಯಕವಾಗಿ ಇರ್ತಾರೆ ಅವರಿಗೆ ಬಿಪಿ ಬರೋದಿಲ್ಲ. ಬಿಪಿ ಅಂದ್ರೇನು? ಬ್ಲಡ್ ಪ್ರೆಷರ್, ರಕ್ತದ ಒತ್ತಡ. ರಕ್ತದ ಒತ್ತಡ ಅಂದ್ರೇನು? ಕನ್ನಡದಲ್ಲಿ ನಮ್ಮ ದೇಹದ ಒಳಭಾಗದಲ್ಲಿರ್ತಕ್ಕಂತಹ ರಕ್ತನಾಳಗಳ ಒಳಗೋಡೆಯ ಮೇಲೆ ಬೀಳುವಂತಹ ಒತ್ತಡವನ್ನ ರಕ್ತದ ಒತ್ತಡ ಅಂತ ಕರೀತೀವಿ. 80 to 120 mmHg. ಇದು ಒಬ್ಬ ಆರೋಗ್ಯವಂತ ಮನುಷ್ಯನ ಒಂದು ರಕ್ತದ ಒತ್ತಡದ ಪ್ರಮಾಣ. ಅದರಲ್ಲಿ ಹೈ ಬಿಪಿ ಮತ್ತೆ ಲೋ ಬಿಪಿ ಬರುತ್ತೆ. ಅಧಿಕ ರಕ್ತದ ಒತ್ತಡ ಮತ್ತೆ ಕಡಿಮೆ ರಕ್ತದ ಒತ್ತಡ. ಯಾವಾಗ ನಾವು ಹೆಚ್ಚಿಗೆ ಉದ್ವೇಗಕ್ಕೊಳಗಾಗ್ತೀವಿ, ಟೆನ್ಷನ್ ತಗೊಳ್ತೀವಿ, ಬಿಪಿ ಬರ್ತದೆ. ಜೀವನದಲ್ಲಿ ಎರಡು ಬರಬಾರದು, ಒಂದು ಬಿಪಿ, ಒಂದು ಶುಗರ್. ನಮ್ಮಲ್ಲಿ ಒಂದು ಕೋಟಿ ಹಣ ಇದೆ, ಮನೆಯಲ್ಲಿ ಮುಷ್ಟಾನ ಭೋಜನ ಮಾಡಿದ್ರೆಲ್ಲ ಸಿಹಿ ಪದಾರ್ಥ, ಚಿನ್ನ ಬಾಯಿ. ಶ್ರೀಮಂತಿಗೆ ತಗೊಂಡು ಏನ್ ಮಾಡೋದು? ಏನ್ ಮಾಡಿದಾಗಲ್ಲ. ಇವತ್ತು ಮನುಷ್ಯ ಎಷ್ಟು ಹಣ ಗಳಿಸಿದ್ದಾನೆ ಅನ್ನೋದಕ್ಕಿಂತ ನಾವು ಹೇಗೆ ಆರೋಗ್ಯವಾಗಿ ಅದೇ ಅನ್ನೋದು ಬಹಳ ಮುಖ್ಯ. ನೀವೆಲ್ಲರೂ ಆರೋಗ್ಯವಂತರು, ನೀವೆಲ್ಲರೂ ಧನ್ಯವಂತರು. ಹಾಗೆ ಹೇಳ್ತಾರೆ, ಹೆಸರು ಬಿಸಿಲೇ ಬೆಳೆಯೋದಿಲ್ಲ, ಅವರಿಗೆ ಕಿಡ್ನಿ ಇರುತ್ತದೆ, ಬಿಪಿ ಶುಗರ್ ಅಂತ ಇರ್ತದೆ. ನೀವೇನು ಹೊಗೆ ಮುಂದೆ ಬೆಂಕಿ ಮುಂದೆ ಕೆಲಸ ಮಾಡ್ತಿರಲ್ಲ, ಆಗ ದಮ್ಮೆ ಎತ್ತಿ ಇಳಿಸಿ ಅದ್ರ ಟಿಕ್ಕಿ ತೊಳೆದು ಹೆಚ್ಚಿ ಮಾಡಿ ನೀವೆಲ್ಲ ಅಂಗಾಂಗಗಳು ಎಕ್ಸರ್ಸೈಸ್ ಅಲ್ಲಿ ದಿನಂಪ್ರತಿ ವ್ಯಾಯಾಮ ಮಾಡಿದೆ ನೀವೆಲ್ಲರೂ ಆರೋಗ್ಯವಾಗಿರ್ತೀರಿ. ಯಾವುದೇ ಇಲ್ಲಿ ನಿಮ್ಮಲ್ಲಿ ಯಾರಿಗಾದ್ರೂ ಬಿಪಿ ಶುಗರ್ ಐತಾ? 90% ಯಾರೋ ಏಜ್ ಆದ್ರೆ ಒಬ್ಬರಿಬ್ಬರಿಗೆ ಕಾಮನ್. ಅದು ಬಿಪಿ ಶುಗರ್ ಬರ್ಲಿಕ್ಕೆ ಎರಡು ಕಾರಣ ಇದಾವೆ. ಒಂದು ಎಲ್ಲಿ ಅನುವಂಶತೆ, ನಿಮ್ ತಪ್ಪಲ್ಲ, ನಿಮ್ಮ ವಂಶ ಪಾರಂಪರಿಕವಾಗಿ ನಿಮ್ಮ ತಂದೆ ತಾಯಿಗಳ ಮುಖಾಂತರ ಯಾರಾದ್ರೂ ಬಿಗಿದ್ರೆ ಜೀವನದಲ್ಲಿ ಬರ್ತಾ ಹೋಗ್ತಾರೆ. ಹಾಗಾಗಿ ಮನುಷ್ಯ ಮತ್ತೆ ಏನು ಹಣ ಗಳಿಸ್ತಾನೆ ಅನ್ನೋದು ಮುಖ್ಯ ಅಲ್ಲ. ನಮ್ಮಲ್ಲಿ ಎಷ್ಟು ಆರೋಗ್ಯಕರವಾಗಿದ್ದೇವೆ, ನಮ್ಮ ಕುಟುಂಬ ಎಷ್ಟು ಆರೋಗ್ಯವಾಗಿದೆ. ನೀವು ಚೆನ್ನಾಗಿದ್ರೆ ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ. ನೀವು ಚೆನ್ನಾಗಿ ಆರೋಗ್ಯವಾಗಿದ್ರೆ ನಿಮ್ಮ ಆಟದಲ್ಲಿ ಇರ್ತಕ್ಕಂಥ ಮಕ್ಕಳು ಆರೋಗ್ಯವಾಗಿ ಚೆನ್ನಾಗಿ ಊಟ ಮಾಡಿ ಆರೋಗ್ಯವಂತರಾಗಿರ್ತಾರೆ. ಮೊದಲು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಮೊದಲು ಒಂದು ವೈಯಕ್ತಿಕ ಸ್ವಚ್ಛತೆ. ಬೆಳಗ್ಗೆ ಮೇಡಮ್ ಹೇಳಿದರೆ ಪರ್ಸನಲ್ ಸೇಫ್ಟಿ ಅಂಡ್ ಪರ್ಸನಲ್ ಹೈಜೀನ್, ವೈಯಕ್ತಿಕ ಸುರಕ್ಷತೆ ಮತ್ತೆ ಒಂದು ಸ್ವಚ್ಛತೆ. ನೀವು ಹಳ್ಳಿಯಿಂದ ಅಥವಾ ಡೈಲಿ ಬರ್ತಿರ್ತೀರಿ, ಬಹಳ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೊಳ್ಬೇಕು. ಸ್ವಚ್ಛವಾಗಿ ದಿನಂಪ್ರತಿ ಸ್ನಾನ ಮಾಡಬೇಕು. ನೀವು ಕೊಟ್ಟಂತ ಯೂನಿಫಾರ್ಮ್ ಅಂತ ಒಳ್ಳೆಯ ಡ್ಯಾಫ್ರಮ್ ಕಂಪಲ್ಸರಿ ಬಳಸಲೇಬೇಕು ಅಡಿಗೆ ಮಾಡುವಾಗ, ಅಡಿಗೆ ಬಳಸುವಾಗ. ಯಾಕಂದ್ರೆ ನೀವೆಲ್ಲ ಚೆನ್ನಾಗಿ ಮಾಡಿಬಿಟ್ಟು ನಿಮ್ಗೆ ಏನು ತಪ್ಪಿಲ್ಲ. ಎಲ್ಲೆಲ್ಲಿ ಹತ್ತಕ್ಕಂತ ಗಾಳಿಗೆ ಆಡಕ್ಕೆ ಹೋದಿದ್ದು ವೇಟ್ ಇಲ್ಲಿದ್ದು ಎಲ್ಲೇ ಬಿದ್ದಿರ್ತದೆ ಅವಳದ ಸರ್ ಇವತ್ತು ಕೂದು ಬಿದ್ದಿರುತ್ತೆ ಅದು ಬಿದ್ದಂತ ನಿಮಗೆ ಕಂಪ್ಲೇಂಟ್ ಮಾಡೋಣ ಅವಶ್ಯಕವಾಗಿ. ಅವಾಗ ಅದು ಆರೋಗ್ಯಕ್ಕೆ ವಾಮಿಟ್ ಆಗ್ಬೋದು, ಡಿಸೆಂಟ್ರಿ ಆಗ್ಬೋದು ಮುಂದೆ. ಈ ರೀತಿ ನೀವು ಎಷ್ಟು ಸ್ವಚ್ಛತೆಯಾಗಿ ನೀವು ಅಡಿಗೆ ನೀಡುವಾಗ ಕೈ ತೊಳಿಬೇಕು. ಹ್ಯಾಂಡ್ ವಾಶ್ ಹಾಕೊಂಡು ಕೈ ತೊಳಿಬೇಕು, ಸೋಪ್ ಹಚ್ಚಿ ಕೈ ತೊಳ್ಕೋಬೇಕು ಅಡಿಗೆ ನೀಡುವಾಗ. ನೀವು ಪ್ರತಿ ಬಾರಿ ಕೂಡ ಅಡಿಗೆ ಬಡಿಸುವಾಗ ನಿಮ್ಮ ಚಮಚಗಳನ್ನ, ಪಾತ್ರೆ ಪರಿಕರಗಳನ್ನು ಕೂಡ ಸ್ವಚ್ಛ ತೊಳ್ಕೊಂಡು ನೀಡಿ. ಯಾಕಂದ್ರೆ ನೀವು ಬಹಳ ಕಷ್ಟಪಟ್ಟು ಅಡಿಗೆ ಮಾಡಿರ್ತೀರಿ, ಅದರಲ್ಲಿ ಏನೋ ಅಲ್ಲಿ ಹೋಗ್ಬಿಟ್ಟಿರ್ತಾರೆ, ಔಷಧ ನೀಡಿ ಬಿಡ್ತೀರಿ, ಅದರ ಮಕ್ಕಳಿಗೆ ತೊಂದರೆ ಆಗಿಬಿಡ್ತಾರೆ. ಗೊತ್ತಾಯ್ತಲ್ಲ? ಈ ರೀತಿಯಲ್ಲಿ ಇವತ್ತು ನೀವುಗಳು ಎಷ್ಟು ಶ್ರಮ ವಹಿಸ್ತೀರಿ, ನಿಮ್ಮ ಶ್ರಮ ನಮಗೆ ಗೊತ್ತಿದೆ. ಹಾಗಾಗಿ ಆ ಶ್ರಮಕ್ಕೆ ತಕ್ಕಂತೆ ನಿಮಗೆ ಒಳ್ಳೆಯ ಒಂದು ಪ್ರತಿಫಲ ಬರ್ಬೇಕಂದ್ರೆ ಮಕ್ಕಳು ಹಾಸ್ಟೆಲ್ಗಳಲ್ಲಿ ಆರೋಗ್ಯವಂತರಾಗಿರ್ಬೇಕು. ಅವಾಗ ಮಾತ್ರ ನಿಮಗೆ ಮುಂದೆಲ್ಲ ಹೋಗಿ ನಿಮ್ಗೆ ನೆನೆಸ್ತಾರೆ. ದೊಡ್ಡ ದೊಡ್ಡ ಡಾಕ್ಟರ್, ಇಂಜಿನಿಯರ್ಸ್ ಆದಾಗ ನೀವೆಲ್ಲ ಹಾಸ್ಟೆಲ್ ವಸತಿಯಲ್ಲಿ ಇದ್ದಂಥವ್ರು ಮಕ್ಕಳು ಚೆನ್ನಾಗಿ ಓದಿ ಒಳ್ಳೆ ಸಾಧನೆ ಮಾಡ್ತಾರೆ, KS ಅಧಿಕಾರಿ ಆಗ್ತಾರೆ. ಅವಾಗ ನಿಮ್ಮನ್ನೆಲ್ಲ ಬಂದಾಗ ನೆನೆಸ್ತಾರೆ, ನಿಮ್ಮನ್ನು ಬಂದು ಮಾತಾಡ್ತಾ ಇಲ್ಲ. ನೀವು ಕೂಡ ಮನೆ ಬಿಟ್ಟು ಬಂದಂತ ಸಂದರ್ಭದಲ್ಲಿ, ಹಾಸ್ಟೆಲ್ಗಳಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವೇ ಅವರಿಗೆ ತಂದೆ ತಾಯಿಗಳು ಅಷ್ಟು ಪ್ರೀತಿ ವಿಶ್ವಾಸದಿಂದ ಆತ್ಮೀಯತೆಯಿಂದ ಮಕ್ಕಳನ್ನು ನೋಡ್ಬಿಡ್ತಿರ್ತಾರೆ. ಅದು ಹೆಣ್ಮಕ್ಳು ಆ ವಸತಿನಲ್ಲಿ ಆಗಿದ್ರೆ ಅವ್ರ ಅಪ್ಪ ಅಮ್ಮ ಬಿಟ್ಟು ಬರೋದು ಅವ್ರಿಗೆ ಬಿಟ್ಟು ರೂಢಿ ಇರಲ್ಲ.
ಬಹಳ ಅಕ್ಕರಿಂದ ಅಕ್ಕ ತಂಗಿಯ ತರ ಮಗಳ ತರ ಬಹಳ ಪ್ರೀತಿ ವಿಶ್ವಾಸದಿಂದ ಅವ್ರು ಇದು ಮಾಡ್ತಾ ಹೋಗ್ತೀರಿ. ಅಂತ ಪ್ರೀತಿ ಮಮತೆಯ ಒಂದು ಮನಸ್ಸು ನಿಮ್ಮಲ್ಲಿ ಇರುತ್ತದೆ. ಆ ಮನಸ್ಸಿಗೆ ತೊಂದರೆಗಳು ಆಗಬಾರ್ದಂದ್ರೆ ಇವತ್ತು ಯೋಗ, ಇದು ಧ್ಯಾನ, ಪ್ರಾಣಾಯಾಮ ಇವೆಲ್ಲ ಕೂಡ ನಿಮ್ಮ ನಿತ್ಯ ಜೀವನದಲ್ಲಿ ನಿಮ್ಮನ್ನ ವೈಯಕ್ತಿಕವಾಗಿ ಯೋಗ ಇಸ್ ಅನ್ ಝೀರೋ ಎಕ್ಸ್ಪೆಂಡಿಚರ್ 100% ರಿಸಲ್ಟ್. ಕೆಲವು ಮಂದಿ ಯಾವ ಮಾತ್ರೆ ಅನರ್ಸಿದ್ದು ಸಾರಿದ ಗೊತ್ತಾ? ಅನರ್ಸಿದ್ದು ಸಾರಿದ ಟ್ಯಾಬ್ಲೆಟ್ಸ್ ತಗೊಳ್ತಾ ಹೋಗಿಲ್ಲ ಇದು ಲಿವರ್ ಫೇಲ್ಯೂರ್ ಆಗತಿ, ಲಿವರ್ ಎಕ್ರು ಯಾವುದೇ ಪೇನ್ ಟ್ಯಾಬ್ಲೆಟ್ಸ್ ತಗೊಳ್ರಿ ಲಿವರ್ ಡ್ಯಾಮೇಜ್ ಆಗುತ್ತೆ. ನೆಕ್ಸ್ಟ್ ನಮ್ಮ ಬ್ರೈನ್ ನಲ್ಲಿ ನ್ಯೂರಾನ್ಸ್ ಇರ್ತವೆ, ನ್ಯೂರಾನ್ಸ್ಗಳು ಅನೇಕ ಲಕ್ಷಾಂತರ ನ್ಯೂರಾನ್, ಮುಮ್ಮೆದುಳು, ಮಧ್ಯ ಮೆದುಳು, ಹಿಮ್ಮೆದುಳು, ತಲೆನೋವು ಬರೋದು ಮುಮ್ಮೆದುಳಿನಲ್ಲಿ. ಯಾವಾಗ ಬರುತ್ತೆ ತಲೆನೋವು? ಮೆಂಟಲ್ ಪ್ರೆಷರ್, ಮಾನಸಿಕ ಒತ್ತಡ ಹೆಚ್ಚಾಗ್ತಾ ಆಗ್ತಾ ಆಗ್ತಾ ಅದು ತಲೆನೋವಕ್ಕೆ ನೋಟ ಆಗ್ತದೆ. ಮಾನಸಿಕ ಒತ್ತಡ ಯಾಕಾಯ್ತು? ನಾವು ಮಾಡುವಂತ ಕೆಲಸದ ಮೇಲೆ ನಮಗೆ ಆಸಕ್ತಿ ಇಲ್ಲ, ಅಲಸ್ಯತನ ಇದೆ. ಏನಿಂದ ದೊಡ್ಡದವ್ರಿ ಏನಪ್ಪ ಒಬ್ಬ ಹೆಂಗೆ ಇಲ್ಲ ಯೋಚನೆ ಮಾಡಿ ಕಟ್ಕೊಂಡ್ರು ಒಂದಿನ ನಿಂತರೂ ಎದ್ದೇಳೋದಾಗಲ್ಲ. ಬಡ ಬಡ ಬಕೆಟ್ ಹೋಗಿ ಇನ್ನೊಂದ್ರಾಗ ಬಕೆಟ್ ತುಂಬಿಸಿ ಹಾಕಿಬಿಡ್ಬೋದು ಮಾಡಿದ ಕೆಲಸ. ಅದನ್ನ ಬಂದಂತ ಕೆಲಸವನ್ನ ಸರಳೀಕೃತವಾಗಿ ನಾವು ಹೇಗೆ ನಮ್ಮಷ್ಟಿಗೆ ನಾವೇ ಅದನ್ನು ಪರಿಹಾರ ಕಂಡುಕೊಳ್ಬೇಕು ಅನ್ನೋದು ಮ್ಯಾನೇಜ್ ಟ್ರಸ್ಟ್ ಅನ್ನು ನಾವು ರಿಮೂವ್ ಮಾಡ್ಕೊಂಡಾಗ 30 ಒಬ್ಬ ರಜೆ ಆಗ್ತಾರೆ, ಇಬ್ಬರೇ ಇರ್ತೀವಿ. ನೀನ್ ಹೆಚ್ಚು ನಾನು ಅಡಿಗೆ ಮಾಡ್ಕೊಂಡು ಹೇಳಿರ್ತೀವಿ, ಒಬ್ಬರೇ ಇರ್ತಾವ ಹೇಳಿಸೋದು. ಅದನ್ನ ನೀವು ಪ್ಲಾನ್ ಮಾಡ್ಕೋಬೇಕು. ಸಣ್ಣ ದೊಬ್ಬರೆ ಮಾಡ್ಬೇಕು, ದೊಡ್ಡ ದೊಬ್ಬರೆ ಮಾಡ್ಬೇಕು, ಇಬ್ರು ಸೇರಿ ಎತ್ಬೇಕು ಅಥವಾ ಒಬ್ರು ಹೆಚ್ಚಿಕೊಂಡು ಒಬ್ರು ತೊಳಿಬೇಕು. ಇದನ್ನ ನಿಮ್ಮ ಕೆಲಸವನ್ನ ಯಾವತ್ತೂ ಕೂಡ ಸರಳೀಕೃತವಾಗಿ ಟೆಕ್ನಿಕ್ಗಳು ಇವತ್ತೆಲ್ಲ ನಾವು ಟೆಕ್ನಿಕ್ ಮೊಬೈಲ್ ನಲ್ಲಿ ಎಂತಿಂತ ಆ್ಯಪ್ಗಳು 15 ದಿನ ಆದ್ರೂ ಅಪ್ಡೇಟ್ ಏನು ಬರ್ತದೆ, ಅಪ್ಡೇಷನ್. ನೀವು ಅಪಾಯಿಂಟ್ ಆಗಿ ಅಥವಾ ಕೆಲಸಕ್ಕೆ ಸೇರಿ 15-20 ವರ್ಷ ಆದ್ರೂ ಕೂಡ ಅದೇ ಡಬ್ಲಿ ಅದೇ ಕೂಡ ಅದೇ ಇಳಿಗಿ ಹಂಗೆ ಹೆಚ್ಚದ ಹಾಕೋದು ತೆಗೆಯೋದು ಹೌದಿಲ್ಲ. ಕಾಲಕ್ಕೆ ತಕ್ಕಂತೆ ನಾವು ಬದಲಾದಾಗ ಮಾತ್ರ ಇವತ್ತು ಜೀವನ ಒಳ್ಳೆ ಹಸನಾಗಿ ಸಾಕ್ತಾ ಇರ್ತದೆ, ಹೌದಾ? ಇವತ್ತು ನಮ್ಮ ಮಕ್ಕಳು ಎಷ್ಟು ಜಾಣ್ತಿದ್ದಾರೆ. ನಾವು ಹೋಗುವಾಗಿಂತ ಶಿಕ್ಷಣ ವ್ಯವಸ್ಥೆಗಳು ಇರಲಿಲ್ಲ. ನಾವು ಚೆನ್ನಾಗಿ ಓದಿದ್ರು ಕೂಡ ಅವರಿಗೆ ಪರ್ಸೆಂಟೇಜ್ 50, 60, 90, 90 ನಮ್ಮ ಮಾನ್ಯ ಮಸಲೊಳಗೆ ನಮ್ದು. ಇವತ್ತು ನಮ್ಮ ಗ್ರಾಮೀಣ ಪ್ರತಿಭೆ ಇಡೀ ತಾಲೂಕಿಗೆ ಫಸ್ಟ್ ಬಿದಿರೆ ಲಕ್ಷ್ಮಿ ಅಂತಕ್ಕಂಥ ವಿದ್ಯಾರ್ಥಿ 625ಕ್ಕೆ ಹಳ್ಳಿ ಹುಡುಗಿ 621, 99.36% ಒಬ್ಬ ಹಳ್ಳಿ ಬಡ ಆಟೋ ಚಾಲಕನ ಮಗಳು. ಅವರೇನು ದೊಡ್ಡ ಶ್ರೀಮಂತರಲ್ಲ. ಯಾಕಾಯ್ತು? ಆ ಮಗುವಿಗೆ ಆ ಮನೆಯಲ್ಲಿರ್ತಕ್ಕಂಥ ಸಂಕಟ ಬಡತನ ಅರ್ಥ ಆಯಿತು. ಇವತ್ತಿನ ಮಕ್ಕಳು ಯಾರು ದೊಡ್ಡರಲ್ಲ. ಬಡತನ ಶಾಪವಲ್ಲ, ಬಡತನದಿಂದ ನಾವು ಅದನ್ನೇ ಸಾಗಿ ಹೋಗಿ ಅದನ್ನು ಸಾಯೋದು ಅದು ಶಾಪ. ಬಡತನವನ್ನ ಸವಾಲಾಗಿ ಸ್ವೀಕರಿಸಿ ಸಾಧಿಸಿ ತೋರಿಸಬೇಕು. ನಾವು ಕೂಡ ಹಳ್ಳಿಯಿಂದ ಅನೇಕ ಸಮಸ್ಯೆಗಳನ್ನ ಎದುರಿಸಿ ಯೂನಿವರ್ಸಿಟಿನಲ್ಲಿ ರ್ಯಾಂಕ್ ಪಡ್ಕೊಂಡು ಅನೇಕ ಮಂದಿಯ ಸಹಾಯ ಸಹಕಾರ ಪಡ್ಕೊಂಡು ಈ ಒಬ್ಬರಿಂದ ನಮ್ಮ ಅಶೋಕಣ್ಣ ಅವರು ಕೂಡ ನನಗೆ ಓದುವಾಗ ಅನೇಕ ರೀತಿಯಾದಂತಹ ಪ್ರೇರಣೆ ಕೊಟ್ಟು ಅನೇಕ ಸಹಕಾರ ಕೊಟ್ಟಿರ್ತಕ್ಕಂಥದ್ದು. ಹೀಗೆ ನಾವು ಅದನ್ನ ಸದ್ಬಳಕೆ ಮಾಡ್ಕೊಂಡ್ವಿ. ನಾವು ಹೇಗೆ ಜ್ಞಾನ ಪಾಂಡಿತ್ಯವನ್ನು ಪಡ್ಕೊಳ್ಬೇಕು ಅಂತಕ್ಕಂಥದ್ದು ಯೋಗದಿಂದ ಸಾಧ್ಯ ಇದೆ. ಯೋಗ ಅನ್ನುವಂಥದ್ದು ಏನಾಗುತ್ತೆ, ನಿಮಗೆ ಒಳ್ಳೆಯ ಆನಂದಮಯ ಜೀವನವನ್ನು ಕಲಿಸ್ಕೊಡ್ತದೆ. ನೀವು ಪ್ರಾರ್ಥನೆ ಹೇಳಿದ್ದಾನೆ ಪ್ರೇಯರ್